DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೂಟ್ಸ್ ಜೆಲ್ಲಿ ಕೇಕ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕವ್ರ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ರೆ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಬಂದು ನಾಳೆ ನಮ್ಮ ಅಕ್ಕನ ಮಗಂದು ಬರ್ತಡೇ ಐತೆ ನಮ್ಮ ಮುದ್ದು. ಅವನಿಗೋಸ್ಕರ ಕೇಕ್ ಮಾಡೋಣ ಅಂತ ಅನ್ಕೊಂಡೆ. ಕೇಕ್ ತಿನ್ನಲ್ಲ, ಕೇಕ್ ಬದಲು ಏನಾದರೂ ಬೇರೆದು ಮಾಡೋಣ ಅಂತ. ಅವನು ಫ್ರೂಟ್ಸು ಮತ್ತು ಜೆಲ್ಲಿ ಚಾಕ್ಲೇಟ್ನ ಸಖತ್ ಇಷ್ಟಪಟ್ಟು ತಿಂತಾನೆ. ಸೊ ಅದಕ್ಕೆ ಫ್ರೂಟ್ಸು ಮತ್ತು ಜೆಲ್ಲಿನ ಯೂಸ್ ಮಾಡಿಕೊಂಡು ಫ್ರೂಟ್ಸ್ ಜೆಲ್ಲಿ ಕೇಕ್ ಮಾಡ್ತಾ ಇದ್ದೀನಿ. ಫ್ರೂಟ್ಸ್ ಕೇಕ್ ಮಾಡೋದಕ್ಕೆ ನಾನು ಕಪ್ಪು ದ್ರಾಕ್ಷಿ, ಹಸಿರು ಕಲರ್ ದ್ರಾಕ್ಷಿ, ಮಾವಿನ ಹಣ್ಣು, ದಾಳಿಂಬೆ ಹಣ್ಣು, ಸೀಬೆಹಣ್ಣು ಮತ್ತು ಬಾಳೆಹಣ್ಣು, ಆರೆಂಜು ಮತ್ತು ಕಿವಿ ಫ್ರೂಟು ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಫ್ರೂಟ್ಸ್ ಜೆಲ್ಲಿ ಕೇಕ್ ಮಾಡ್ತಾ ಇದ್ದೀನಿ ಇವತ್ತು. ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ನಾನು. ಈಗ ಫ್ರೂಟ್ಸ್ ಜೆಲ್ಲಿ ಕೇಕ್ ಮಾಡೋದಕ್ಕೆ ಫಸ್ಟ್ ನಾನು ಹಣ್ಣುಗಳೆಲ್ಲನೂ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಫಸ್ಟೇ ಕಟ್ ಮಾಡಿಕೊಂಡ್ರೆ ಜೆಲ್ಲಿ ರೆಡಿ ಆದ ತಕ್ಷಣ ಬೇಗ ಫ್ರೂಟ್ಸ್ ಜೆಲ್ಲಿ ಕೇಕ್ನ ರೆಡಿ ಮಾಡ್ಬೋದು. ಇದಕ್ಕೆ ನಾನು ಈ ಕಪ್ಪಲ್ಲಿ 4 ಕಪ್ ನೀರು ಹಾಕ್ಕೊಂಡಿದ್ದೀನಿ ಮತ್ತು 1-2 ಸ್ಪೂನಷ್ಟು ಅಗರ್ ಜೆಲ್ಲಿ ಪೌಡರ್ನ ಹಾಕಿ ಗಂಟಿಲ್ದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಮಗೆ ಜೆಲ್ಲಿ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು, ಏನು ಪಾಕ ಬರೋ ಅವಶ್ಯಕತೆ ಇಲ್ಲ. ಈ ರೀತಿ ಬಂದರೆ ಸಾಕು. ಈ ರೀತಿ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಜೆಲ್ಲಿ ಕೂಡ ರೆಡಿ ಆಗುತ್ತೆ. ಇದೆ ಫ್ರೂಟ್ಸ್ನೆಲ್ಲ ಫುಲ್ಲು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಾಳಿಂಬೆ ಹಣ್ಣು ಕೂಡ ಬಿಡಿಸಿದ್ದೀನಿ, ಕಿತ್ಲೆ ಹಣ್ಣು, 2 ಥರ ದ್ರಾಕ್ಷಿ, ಮತ್ತು ಇದು ಕಿವಿ ಫ್ರೂಟು, ಮಾವಿನ ಹಣ್ಣು, ಬಾಳೆಹಣ್ಣು, ಇದು ಐಸ್ ಆ್ಯಪಲ್, ತಾಟ್ಲಿಂಗ್ ಹಣ್ಣು ಮತ್ತು ಸೀಬೆಹಣ್ಣು. ಆ್ಯಪಲ್ನ ಹಾಕ್ಬೇಕಾದ್ರೆ ಕಟ್ ಮಾಡೋಣ, ಯಾಕಂದರೆ ಕಪ್ಪಾಗುತ್ತೆ ಅಂತ ಕಟ್ ಮಾಡಿಲ್ಲ. ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಜೆಲ್ಲಿ ಕೂಡ ರೆಡಿಯಾಗಿದೆ. ಬನ್ನಿ ಮಾಡೋಣ. ಈಗ ಒಂದು ಪಾತ್ರೆಗೆ ರೆಡಿ ಮಾಡಿರೋ ಅಗರ್ ಜೆಲ್ಲಿನ ಸ್ವಲ್ಪ ಹಾಕಿ ಮತ್ತೆ ಕಟ್ ಮಾಡಿರೋ ಹಣ್ಣುಗಳನ್ನ ನಮಗೆ ಯಾವ ಥರ ಡಿಸೈನ್ ಬೇಕೋ ಆ ರೀತಿ ಹಾಕಿ ಮೇಲೆ ಸ್ವಲ್ಪ ಜೆಲ್ಲಿ ಹಾಕಿ ಮತ್ತೆ ಕಟ್ ಮಾಡಿರೋ ಹಣ್ಣುಗಳನ್ನ ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ರೀತಿ ಇದೇ ರೀತಿ ಟಾಪ್ ಲೇಯರ್ವರೆಗೂ ಲೇಯರ್ ಬೈ ಲೇಯರ್ ರೆಡಿ ಮಾಡಿಕೊಂಡ್ರೆ ಫ್ರೂಟ್ಸ್ ಜೆಲ್ಲಿ ಕೇಕ್ ರೆಡಿ. ಇವಾಗ ಜೆಲ್ಲಿ ಎಲ್ಲ ಹಾಕಿ ಒಂದು 30 ಮಿನಿಟ್ಸ್ ಬಿಡಬೇಕು. ಇದನ್ನ ಏನು ಮುಟ್ಟಬಾರ್ದು. ಆಮೇಲೆ 30 ಮಿನಿಟ್ಸ್ ಆದಮೇಲೆ ಈ ರೀತಿ ನೋಡಿ ಗಟ್ಟಿ ನೋಡಿ, ಈ ರೀತಿ ಫುಲ್ಲು ಆವಾಗ ಜೆಲ್ಲಿ ಯಾವ ರೀತಿ ಆಗುತ್ತೆ ಆ ರೀತಿ ಗಟ್ಟಿಯಾಗುತ್ತೆ. ಆಮೇಲೆ ಇದನ್ನ ಇನ್ನೊಂದು ಏನು ಅಂತ ಅಂದರೆ ಒಂದು 6 ಅವರ್ವರೆಗೂ ಇದನ್ನ ಓಪನ್ ಮಾಡಬಾರ್ದು, ಅಂದರೆ ಕಟ್ ಮಾಡಬಾರ್ದು. ಇದೇ ಪಾತ್ರೆಯಲ್ಲಿ ಇಡಬೇಕು. ಕೆಳಗಡೆ ಐಸಲ್ಲೂ ಸಹಿತ ಇಡಬಾರ್ದು, ಕೆಳಗಡೆ ನಾರ್ಮಲ್ ಫ್ರಿಜ್ಜಲ್ಲಿ ಇಡಬೇಕು. ಅದೊಂದು 6 ಅವರ್ ಆದಮೇಲೆ ತೆಗೆದು ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ನಾನು ಓವರ್ ನೈಟ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಮಾರ್ನಿಂಗ್ ಓಪನ್ ಮಾಡಿದ್ರೆ ಜೆಲ್ಲಿ ಕೇಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೊಂದ್ಸರಿ ಈ ರೀತಿ ಫ್ರೂಟ್ಸ್ ಜೆಲ್ಲಿ ಕೇಕ್ನ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿತ್ತು, ಅದು ಬಿಟ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಮ್ಮ ಅಕ್ಕವರು ಅಷ್ಟೇ ಎಲ್ಲ ಸಖತ್ ಇಷ್ಟಪಟ್ಟು ತಿಂದ್ರು ಜೆಲ್ಲಿ ಕೇಕ್ನ. ನೀವೊಂದ್ಸರಿ ನಿಮ್ಮ ಮಕ್ಕಳು ಬರ್ತಡೆಗೆ ಅಥವಾ ಒಂದು ಸ್ಪೆಷಲ್ ಡೇಗೆ ಈ ರೀತಿ ಟ್ರೈ ಮಾಡಿ. ಇವಾಗ ನಮ್ಮ ಅಕ್ಕವ್ರ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ತಿಂಡಿ ಟೈಮಿಗೆ ಬನ್ನಿ ಅಂತ ಹೇಳಿದ್ಲು. ತಿಂಡಿ ಟೈಮ್ಗೆ ಹೋಗ್ತಾ ಇಲ್ಲ, 11 ಗಂಟೆಗೆ ಹೋಗ್ತಾ ಇದೀವಿ. ಇವತ್ತು ನಾವು ಮುದ್ದು ಬರ್ತಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದು ಫುಲ್ ವ್ಲಾಗ್ ವಿಡಿಯೋದಲ್ಲಿ ಇರುತ್ತೆ. ಎಲ್ಲ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹ್ಯಾಪಿ ಬರ್ತ್ಡೇ ಮುದ್ದು. ಇವಾಗ ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ದೀವಿ. ತಿಂಡಿನೂ ತಿಂದಾಯ್ತು, ಬಿಸಿಬೇಳೆ ಬಾತ್ ಮಾಡಿದ್ಲು. ಹಾಗೆ ಎಲ್ಲರೂ ರೆಡಿಯಾಗಿ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಊರಿಂದ ನಮ್ಮ ಅಪ್ಪಾಜಿ ಬರ್ತಾ ಇದ್ರು. ನಮ್ಮ ಅಪ್ಪಾಜಿನೂ ಕೂಡ ಪಿಕ್ ಮಾಡಿಕೊಂಡು ಎಲ್ಲರೂ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ಒಂದೊಳ್ಳೆ ದರ್ಶನ ಮಾಡಿಕೊಂಡು, ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಪ್ರತಿದಿನನೂ ಅನ್ನ ಪ್ರಸಾದ ಇದ್ದೇ ಇರುತ್ತೆ. ಪ್ರಸಾದ ತಿನ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ಈಗ ಡೆಕೋರೇಷನ್ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಊರಿಂದ ನಮ್ಮ ಅಪ್ಪಾಜಿನೂ ಬಂದೈತೆ. ಹಾಯ್ ಮೇಡಮ್ ಮುದ್ದು.
ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು ಅದೇ ಅಟ್ಯಾಚ್ಮೆಂಟ್ ಒಂದಿಷ್ಟು ಚಿಂತೆ ಬಾರದಂಗೆ ಕಣ್ಣೀರು ಕಷ್ಟ ಇಲ್ಲದಂಗೆ ನನ್ನ ತಮ್ಮ ಮುಂದೆ ಬರಬೇಕು ಅದೇ ನನ್ನ ಸೆಂಟಿಮೆಂಟ್ ಇಡೀ ಲೋಕವೇ ನಮಗೆ ಎದುರಾದರು ಇಂಥ ಸೋದರರ ಅನುಬಂಧವ ತಡೆಯರು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಾವು ನಮ್ಮ ಮುದ್ದು ಬರ್ತಡೇನ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಇವತ್ತಿನ ವ್ಲಾಗ್ ಹೀಗಿತ್ತು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಫಾಲೋ ಮಾಡಿ ಬಾಯ್